ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ನಿನ್ನೆ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ 4,000ನ ಮಹಿಳೆಯರ ಖಾತೆಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗೆ 25ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ, ಮತ್ತೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ಸ್ಪೀಡ್ ಆಗಿ ಬರ್ತಾ ಇಲ್ಲ. ಆಲ್ಮೋಸ್ಟ್ ಇವತ್ತಿಗೆ 6 ದಿನ ಆಯಿತು 25ನೇ ಕಂತಿನ ಹಣ ಬಿಡುಗಡೆ ಆಗಿ. ಬಟ್ ಆದರೆ ಹೆಚ್ಚು ಜಿಲ್ಲೆಗಳಿಗೆ ಯಾಕೆ ಬರ್ತಾ ಇಲ್ಲ, ಯಾವಾಗಿಂದ ಜಮಾ ಪ್ರಾರಂಭ ಆಗ್ಬೋದು, ಏನು ಎಷ್ಟು % ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಆಲ್ರೆಡಿ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಟ್ ಆದರೆ ಹೆಚ್ಚು ಜಿಲ್ಲೆಗಳಿಗೆ ಇನ್ನೂ ಹಣ ಜಮಾ ಪ್ರಾರಂಭ ಆಗಿಲ್ಲ. ಇವತ್ತಿಗೆ 6 ದಿನ ಆಯಿತು 25ನೇ ಕಂತಿನ ಹಣ ಬಿಡುಗಡೆ ಆಗಿ. ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ನಮಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು, ಮೆಡಿಸನ್ನಿಗೆ ಬೇಕಾಗಿತ್ತು, ಸೊ ಬೇಗ ಹಾಕಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ, ಬೇಗ ಹಾಕಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ಈಗ ಆಲ್ಮೋಸ್ಟ್ ಈ ತಿಂಗಳು ಕೂಡ ಮುಗಿಯೋಕ್ಕೆ ಬಂತು ಅಂತಂದರೆ 6 ತಿಂಗಳು ಪೆಂಡಿಂಗ್ ಆಗಿಬಿಡುತ್ತೆ. ಇವಾಗ 25ನ ಬಿಡುಗಡೆ ಮಾಡಿದ್ದಾರೆ, ಬಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬಂದಿಲ್ಲ ಅಲ್ವಾ. ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ. ಬಿಡುಗಡೆ ಆಗಿರುವಂಥದ್ದು ಕೇವಲ 5 ಜಿಲ್ಲೆಗಳಿಗೆ ಮಾತ್ರನೇ. ಸೊ ಅದನ್ನ ಇವಾಗ 31 ಜಿಲ್ಲೆನಲ್ಲಿ 5 ಜಿಲ್ಲೆಗಳಿಗೆ ಅಂತಂದ್ರೆ ಅದೊಂದು ರೀತಿ ಲೆಕ್ಕಕ್ಕೆ ಇಟ್ಕೋಬೇಕೋ ಬೇಡವೋ ಅನ್ನೋದೇ ಗೊತ್ತಾಗಲ್ಲ. ಸೊ ಫೈನಲ್ ಆಗಿ ನೋಡೋದಾದ್ರೆ ಇಲ್ಲಿ ಇನ್ನೂ 6 ಕಂತಿನ ಹಣ ಬಂದಿಲ್ಲ ಅನ್ನೋ ರೀತಿನೇ ಆಗ್ಬಿಡುತ್ತೆ. ಈ ತಿಂಗಳು ಅವ್ರೇನು ಕೊಡ್ಲಿಲ್ಲ ಅಂತಂದ್ರೆ. ಸೊ ಹಂಗಾಗಿ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಕಾಯ್ತಾ ಇದ್ದಾರೆ ಫಲಾನುಭವಿಗಳು. ಸೊ ಬೇಗ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇವಾಗ ನಾನು ಹೇಳ್ದಂಗೆ 5 ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು 25ನೇ ಕಂತಿನ ಹಣ. ಬೆಂಗಳೂರು ಸೌತು, ಹಾಗೆ ಯಾದಗಿರಿ, ರಾಯಚೂರು, ಕೊಪ್ಪಳ, ಹಾಗೆ ಉಡುಪಿ, ಈ 5 ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದು ಮೇ ಬಿ ಇವಾಗ ಯಾರಿಗೂ ಕೂಡ ಬರ್ತಾ ಇಲ್ಲ ಅನಿಸುತ್ತೆ. ಏನು ಒಂದು 2 ದಿನ 3 ದಿನ ಅಷ್ಟೇ ಹಣ ಜಮಾ ಆಯಿತು. ಸೊ ಇವಾಗ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ. ಅಲ್ಲಿ ನೋಡೋದಾದರೆ ಒಂದು 10% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿರುವಂಥದ್ದು. ಅಲ್ಲೂ ಏನು ಬಿಡುಗಡೆ ಆಗಿರುವಂಥ 5 ಜಿಲ್ಲೆಗಳಲ್ಲೂ ಕೂಡ 100% ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಒಂದು 10-15% ಒಳಗಡೆನೆ ಅಂತ ಅನ್ಕೊಳ್ಳಿ. ತುಂಬ ಕಡಿಮೆ ಜನರಿಗೆ ಹಣ ಬಂದಿದೆ ಆ 5 ಜಿಲ್ಲೆಗಳಿಗೂ ಕೂಡ. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ, ಎಲ್ಲ ಜಿಲ್ಲೆಗಳಿಗೂ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದ್ರೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಇವಾಗ ಕಂಟಿನ್ಯೂಸ್ ಹಾಲಿಡೇ ಇತ್ತಲ್ವಾ, ಸ್ಯಾಟರ್ಡೆ, ಸಂಡೇ ಮತ್ತು ಮಂಡೇ. ಸೊ ಹಂಗಾಗಿ ಬ್ಯಾಂಕ್ ವರ್ಕಿಂಗ್ ಡೇಸ್ ಎಲ್ಲ ಕ್ಲೋಸ್ ಇರುತ್ತಲ್ವ, ಹಂಗಾಗಿ ಅದೆಲ್ಲ DBT ಮುಖಾಂತರ ಪ್ರೋಸೆಸ್ ಮಾಡಬೇಕು. ಸೊ ಹಾಗಾಗಿ ಹಣ ಬರುವಂಥದ್ದು ಲೇಟ್ ಆಗಿದೆ ಅಷ್ಟೇ. ಇನ್ನೊಂದು 2 ದಿನದಲ್ಲಿ ಎಲ್ಲ ಪ್ರೋಸೆಸ್ಸು ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 2 ದಿನದಲ್ಲಿ ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂಥದ್ದು. ನೋಡೋಣ, ಇವತ್ತು ನಾಳೆ ನಾಡಿದ್ರಲ್ಲಿ ಏನಾದರೂ ಬಹುಶಃ ಹೆಚ್ಚು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗ್ಬೋದು ಅಂತ ಅನಿಸುತ್ತೆ. ಈ 5 ಜಿಲ್ಲೆಗಳನ್ನ ಹೊರತುಪಡಿಸಿ ಇನ್ನು ಯಾವ ಜಿಲ್ಲೆಗೂ ಕೂಡ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಹಂಗೇನಾದರೂ ಬಿಡುಗಡೆ ಆಯ್ತು ಇವತ್ತು ಸಂಜೆ ಅಷ್ಟರಲ್ಲಿ ಜಾಸ್ತಿ ಜಿಲ್ಲೆಗಳಿಗೆ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇವತ್ತು ಮತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈ 5 ಜಿಲ್ಲೆಗೆ ಮಾತ್ರನೇ ಬಿಡುಗಡೆ ಆಯಿತು. ಪ್ರೆಸೆಂಟ್ ಇವಾಗ 5 ಜಿಲ್ಲೆನಲ್ಲೂ ಕೂಡ ಯಾರಿಗೂ ಕೂಡ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಅವತ್ತು ಏನು ಹೇಳ್ದಂಗೆ ಒಂದು 2-3 ದಿನ ಬಂತು, ಆಮೇಲೆ ಸ್ಟಾಪ್ ಆಗಿದೆ. ಏನಾದರೂ ಇವತ್ತು ನಾಳೆಯಲ್ಲಿ ಮತ್ತೆ ಜಮಾ ಆಗೋದು ಪ್ರಾರಂಭ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಿನ್ನೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಮೀಡಿಯಾದಲ್ಲಿ. ಅಂದರೆ ಸಾಕಷ್ಟು ಮಾತಾಡಿದ್ದಾರೆ. ಲಾಸ್ಟಲ್ಲಿ ಜಸ್ಟ್ ಒಂದು 10 ಸೆಕೆಂಡಲ್ಲಿ ಅಪ್ಡೇಟನ್ನು ಕೊಟ್ಟೋಗ್ಬಿಟ್ಟಿದ್ದಾರೆ. 4,000 ಅತಿ ಶೀಘ್ರದಲ್ಲಿ ಮಹಿಳೆಯರ ಖಾತೆಗೆ ನಾನು ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಇವಾಗ ಆಲ್ರೆಡಿ 25 ಬಿಡುಗಡೆ ಆಗಿದೆ. ಅವರ ಲೆಕ್ಕದಲ್ಲಿ ಇನ್ನೂ ಬಿಡುಗಡೆ ಆಗಿಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನೋಡಿದರೆ 25ನೇ ಕಂತಿನ ಹಣ ಒಂದು 5 ಜಿಲ್ಲೆಗಳಿಗೆ ಸ್ವಲ್ಪ ಜನಕ್ಕೆ ಬಂದಿದೆ. ಅವ್ರು ನೋಡಿದರೆ 4,000 ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನೋ ಉತ್ತರ ಕೊಡಬೇಕು ಅಂತಲೇ ಕರೆಕ್ಟಾಗಿ ಗೊತ್ತಾಗಲ್ಲ. ಯಾಕಂತಂದರೆ ಈಗ ಆಲ್ರೆಡಿ 25 ಬಿಡುಗಡೆ ಆಗಿದೆ. ಅಟ್ಲೀಸ್ಟ್ ಹಂಗಾದರೂ ಅಪ್ಡೇಟನ್ನ ಕೊಡ್ಬೋದಿತ್ತು. 25ನ ನಾನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅಥವಾ ಫೆಬ್ರವರಿದು ನಾನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿಲ್ಲ. ಅತಿ ಶೀಘ್ರದಲ್ಲಿ 4,000 ಮಹಿಳೆಯರ ಖಾತೆಗೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಈ ತಿಂಗಳಲ್ಲೇ ಮತ್ತೆ 2 ಕಂತನ್ನು ಕೂಡ ಕೊಡ್ಬೋದು ಅಂತ ಅನಿಸುತ್ತೆ. ಈಗ ಆಲ್ರೆಡಿ 25 ಬಿಡುಗಡೆ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿ, ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಿದ್ರು 100% ಅಷ್ಟು ಫಲಾನುಭವಿಗಳಿಗೆ ಬರಲ್ಲ. ಎಲ್ರಿಗೂ ಕೂಡ ಬರಬೇಕು ಅಂತಂದರೆ ಆಲ್ಮೋಸ್ಟ್ 1 ತಿಂಗಳು ಕೂಡ ಟೈಮನ್ನ ತಗೊಳುತ್ತಲ್ವಾ. ಸೊ ಇವಾಗ 25 ಆಲ್ರೆಡಿ ಬಿಡುಗಡೆ ಆಗೋಗಿದೆ. ಇನ್ನೊಂದು 2-3 ದಿನದಲ್ಲಿ ಒಂದು ಹೆಚ್ಚು ಜಿಲ್ಲೆಗಳಿಗೆ ಬಂದು ಆಮೇಲೆ ಇನ್ನೊಂದು 3-4 ದಿನ ಬಿಟ್ಟು
26ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ಬೋದು ಅಂತ ಅನ್ಸುತ್ತೆ ಬಹುಶಃ. ಇವಾಗ ಆಲ್ರೆಡಿ CM ಸಿದ್ದರಾಮಯ್ಯ ಸರ್ ಅವರು ಹಣಕಾಸು ಇಲಾಖೆಯಿಂದ 5,000 ಕೋಟಿನ ಹಣನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದಾರಲ್ವಾ. ಸೊ ಹಾಗಾಗಿ ಬಹುಶಃ ಅವರೇ ಇಟ್ಕೊಂಡ್ರಂದ್ರೆ ಅವರಿಗೆ ಜಾಸ್ತಿ ಹೊರೆ ಆಗ್ಬಿಡುತ್ತೆ. ಜನಗಳು ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ವಿರೋಧ ಪಕ್ಷದವ್ರ ಬಾಯಿಗೆ ತುತ್ತ ಹಾಕ್ತಾರೆ. ಸೊ ಹಾಗಾಗಿ ಅವ್ರು ಎಷ್ಟು ಬೇಗ ಕೊಡ್ತಾರೆ ನೋಡಿ, ಅದಷ್ಟು ಅವರಿಗೆ ಒಳ್ಳೇದಂತಾನೆ ಹೇಳ್ಬೋದು. ಇವಾಗ ಆಲ್ರೆಡಿ ಹಣ ಬಂದಿದೆ ಅಂತ ತಿಳಿಸಿದ್ದಾರೆ, ಇಟ್ಕೊಂಡು ಕಾಯಿಸಿದ್ರೆ ಅವರಿಗೆ ಬ್ಯಾಡ್ ನೇಮ್ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಸರ್ಕಾರ ಬೇಗ ಬೇಗ ಹಾಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಫಲಾನುಭವಿಗಳಿಗೂ ತುಂಬಾ ಕಾಯ್ತಾ ಇದ್ದಾರೆ, ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರು ಜನಗಳನ್ನ ಪೇಷನ್ಸ್ನ ತುಂಬ ಚೆಕ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಸೊ ಆದಷ್ಟು ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹತ್ರದಲ್ಲಿದ್ದೀನಿ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ 24ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ನಮಗಿನ್ನೂ 24ನೇ ಕಂತಿನ ಹಣನೇ ಬಂದಿಲ್ಲ, ಯಾಕೆ, ಯಾವಾಗ ಬರುತ್ತೆ ಏನು ಅಂತೇಳ್ಬಿಟ್ಟು. ಇಲ್ಲಿ ಆಲ್ಮೋಸ್ಟು ಒಂದು 5-6 ಕಂತಿಂದನೂ ಕೂಡ ಇದೇ ರೀತಿ ಆಗ್ತಾ ಇದೆ ಅಲ್ವಾ. ಲಾಸ್ಟಲ್ಲಿ ಒಂದು 10-20% ಅಷ್ಟು ಜನಗಳಿಗೆ ಹಣ ಸ್ಟಾಪ್ ಆಗಿಬಿಡುತ್ತೆ, ಬರೋದೇ ಇಲ್ಲ. ಇನ್ನೂ ಒಂದು ಹೊಸ ಕಂತು ಬಿಡುಗಡೆ ಆದಮೇಲೆ ಅವರಿಗೆ ಹಣ ಜಮಾ ಪ್ರಾರಂಭ ಆಗುವಂಥದ್ದು. ಇವಾಗ ಏನು 25ನೇ ಕಂತಿನ ಹಣ ಬಿಡುಗಡೆ ಆಯಿತು ನೋಡಿ, 4 ದಿನ ಬಂತು ಫಲಾನುಭವಿಗಳಿಗೆ. ಆ ಟೈಮಲ್ಲಿ ಕೆಲವೊಂದಿಷ್ಟು ಜನರಿಗೆ 24ನೇ ಕಂತಿನ ಹಣ ಬಂದಿದೆ. ಸೊ ಇದು ಯಾವಾಗ ಸ್ಟಾಪ್ ಆಗಿದೆ ಬರೋದು, ಅದು ಕೂಡ ಸ್ಟಾಪ್ ಆಗಿದೆ. ಬಹುಶಃ ಇವತ್ತು ನಾಳೆ ನಾಡಿದ್ದಷ್ಟರಲ್ಲಿ ಬರಬಹುದು ಅಂತ ಅನಿಸುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ. ಸೊ ಆವಾಗ 24ನೇ ಕಂತಿನ ಹಣನೂ ಕೂಡ ಯಾರಿಗೆಲ್ಲ ಬಂದಿರಲ್ಲ ಅವ್ರಿಗೆ ಖಂಡಿತವಾಗ್ಲೂ ಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ನೋಡೋಣ ಇವತ್ತೇನಾದರೂ ಸಂಜೆ ಬಿಡುಗಡೆ ಆಗುತ್ತಾ. ನಾನು ಹೇಳ್ದಂಗೆ ಎನಿ ಟೈಮ್ ಯಾವಾಗಿಂದನಾದರೂ ಯಾವ ಕ್ಷಣದಲ್ಲಿಂದನಾದರೂ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ಅಂದರೆ ಇವತ್ತೇ ಇಂಥ ಡೇಟೆ ಅಂತೇಳಿ ಹೇಳೋಕ್ಕಾಗಲ್ಲ. ಇವತ್ತು ಸಂಜೆ ಅಂದರೆ ಇವತ್ತು ಸಂಜೆನೇ ಆಗ್ಬೋದು, ಅಥವಾ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಈಗಲೇ ಸ್ಟಾರ್ಟ್ ಆಗ್ಬೋದು ಎಲ್ಲ ಜಿಲ್ಲೆಗಳಿಗೆ ಬರೋದಕ್ಕೆ. ಹಾಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾರೆ 20 ಜಿಲ್ಲೆಗೆ ಬಿಡುಗಡೆ ಆಗಿದೆ, ಒಟ್ಟಿಗೆ 4,000 ಬರ್ತಾ ಇದೆ, 6,000 ಬರ್ತಾ ಇದೆ, 25 ಜಿಲ್ಲೆಗೆ, 10 ಜಿಲ್ಲೆಗೆ, 15 ಜಿಲ್ಲೆಗೆ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನೂ ಅಷ್ಟೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಹೇಳ್ದಂಗೆ ಒಂದು 5 ಜಿಲ್ಲೆಗೆ ಮಾತ್ರನೇ, ಅಲ್ಲೂ ಕೂಡ ಇವಾಗ ಬರ್ತಾ ಇಲ್ಲ ಪ್ರೆಸೆಂಟು. ಇನ್ನೊಂದು 2-3 ದಿನ ವೆಯ್ಟ್ ಮಾಡೋಣ, ಅಷ್ಟರಲ್ಲಿ ಏನಾದರೂ ಬರುತ್ತಾ ಅಥವಾ ಇವತ್ತೇ ಬರುತ್ತಾ ಅಂತೇಳ್ಬಿಟ್ಟು ಕಾಯ್ದು ನೋಡೋಣ. ಇವತ್ತಿನ ಮಾಹಿತಿ ಇದಾಗಿತ್ತು. ಏನಾದರೂ ಅಪ್ಡೇಟ್ ಬಂತು ಅಂದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.